ವಿಜೇಂದ್ರ ಅವರು ನನಗೆ ಮಾತು ಕೊಟ್ಟಿದ್ದಾರೆ, ಗೆಲ್ಲೇಬೇಕು, ನಾನು ನಮ್ಮ ವರಿಷ್ಠ ಹತ್ರ ಮಾತಾಡಿದ್ದೀನಿ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ನಾನು 2 ಸಾರಿ ಭೇಟಿ ಮಾಡಿದ್ದೆ, ಅವರು ಕೂಡ ಒಪ್ಕೊಂಡಿದ್ದಾರೆ. ಚುನಾವಣೆ ಸ್ಪರ್ಧೆ ಮಾಡೇ ಮಾಡ್ತೀನಿ. ಮೊದಲನೇ ಆದ್ಯತೆ ನನ್ನ ಪಕ್ಷ ಮತ್ತು JDS BJP ಇಂದ ಟಿಕೆಟ್ ಆದರೆ NDA ಇಂದಾದರೆ ಒಳ್ಳೆಯದು. ತಾಲೂಕಿನ ಕೆರೆಗಳೆಲ್ಲ ಬತ್ತೋಗವೆ. ಇರೋದು KRS ಅಲ್ಲಿ ತಮಿಳ್ನಾಡು ಬೇಡ ಅಂದರೂ ನೀರು ಸಮುದ್ರಕ್ಕೆ ಹೋಗ್ತಾ ಇದೆ. ಆದರೂ ಮಂಡ್ಯ ಜಿಲ್ಲೆ, ರಾಮರಾಜ ಜಿಲ್ಲೆ ಇದು ಕೆರೆಗಳೆಲ್ಲ ಖಾಲಿ ಹೊಡಿತಾವೆ. ನನಗೆ ಗೊತ್ತಿದೆ ಕಾಳಜಿ ಇರೋ ಕೆಲಸ ಹೆಂಗೆ ಮಾಡಬೇಕು, ಏನು ಮಾಡಬೇಕು. ಚುನಾವಣೆಗೋಸ್ಕರ ಕೆಲಸ ಮಾಡೋದಲ್ಲ, ಇದು ನನ್ನ ಜನಗಳ ಶ್ರೇಯಸ್ಸಿಗೋಸ್ಕರ ಕೆಲಸ ಮಾಡೋದು. ಮಂಜುನಾಥ್ ಅವ್ರನ್ನ ಗೆಲ್ಸಿದ್ರಿ, ಅವರು ಕೂಡ ನಿಮ್ಮ ಪರವಾಗಿ ಧ್ವನಿ ಇತ್ತಲ್ಲ ಅಂತ ಸರ್? ನನ್ನ ಪರ ಇದ್ದಾರೆ ಡಾಕ್ಟ್ರು, ಅಂತರಂಗದಲ್ಲಿ ನನ್ನ ಪರ ಇದ್ದಾರೆ, ಹೇಳಿದ್ದಾರೆ ಅವರು ಕೂಡ. ಸೋಮವಾರ ಅಂದರೆ ಮುಂದಿನ ವಾರ ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಭರವಸೆ ಇದೆ NDA ಮೈತ್ರಿಕೂಟದಿಂದ ನನಗೆ ಈ ಉಪಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ನಮ್ಮ BJPಯ ರಾಜ್ಯದ ನಾಯಕರುಗಳು ಮತ್ತು ರಾಷ್ಟ್ರೀಯ ನಾಯಕರು ಏನು ನಮ್ಮ ರಾಜ್ಯದವರಿದ್ದಾರೆ, ಅವರೆಲ್ಲರನ್ನೂ ಭೇಟಿ ಮಾಡಿದ್ವಿ. ಅವರೆಲ್ಲರೂ ಒಟ್ಟು ಕೂತು HD ಕುಮಾರಸ್ವಾಮಿ ಹತ್ರ ಮಾತಾಡಿ ಚರ್ಚೆ ಮಾಡಿ ಅಂತಿಮವಾಗಿ ನನಗೆ ಟಿಕೆಟ್ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಇತ್ತೀಚೆಗೆ ನಾನು ಮಾನ್ಯ ಅಶೋಕ್ ಅವರು, CT ರವಿ, ಅಶ್ವಥ್ ನಾರಾಯಣ್ ಮತ್ತು ಬಸವರಾಜ ಬೊಮ್ಮಾಯಿಯವರು, ಸೋಮಣ್ಣವರು, ಪ್ರಹ್ಲಾದ್ ಜೋಶಿ ಅವರು ಇವರೆಲ್ಲರೂ ಒಟ್ಟಾಗಿ ಸೇರಿಕೊಂಡು ಕುಮಾರಸ್ವಾಮಿ ಹತ್ರ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಕುಮಾರಸ್ವಾಮಿ ಅವ್ರನ್ನ ಒಪ್ಪಿಸ್ತೀವಿ. ಕುಮಾರಸ್ವಾಮಿ ಅವ್ರಿಗೂ ಹೊಣೆಗಾರಿಕೆ ಇದೆ, ಅವರು NDA ಮೈತ್ರಿಕೂಟದ ಅಭ್ಯರ್ಥಿಗಳಿಗೂ. ಮೊನ್ನೆ ವಿಜೇಂದ್ರ ಅವರ ಹೊಣೆಗಾರಿಕೆಯೂ ಇದೆ. ಜೊತೆಗೆ ನಮ್ಮ ಪಕ್ಷದ ಮುಖಂಡರುಗಳು ಕೂಡ ಜವಾಬ್ದಾರಿ ತಗೊಳ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಏನು ಹೇಳ್ತಾರೆ ಸರ್? ವಿಜೇಂದ್ರ ಅವರು ತಮಗೇನಾದರೂ ಭರವಸೆ ಕೊಟ್ಟಿದ್ದಾರೆ? ವಿಜೇಂದ್ರ ಅವರು ನನಗೆ ಮಾತು ಕೊಟ್ಟಿದ್ದಾರೆ. ವಿಜೇಂದ್ರ ಅವರು ಹೇಳಿದ್ದಾರೆ, ಅವರು ಔಪಚಾರಿಕವಾಗಿ ಈ ಕ್ಷೇತ್ರ ಕುಮಾರಸ್ವಾಮಿ ಕ್ಷೇತ್ರ, ಆದರೆ ಗೆಲ್ಲೇಬೇಕು, ನಾನು ನಮ್ಮ ವರಿಷ್ಠ ಹತ್ರ ಮಾತಾಡಿದ್ದೀನಿ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿನವರು ಭೇಟಿ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ನಾನು 2 ಸಾರಿ ಭೇಟಿ ಮಾಡಿದ್ದೆ, ಅವರು ಕೂಡ ಒಪ್ಕೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೇಂದ್ರದ ಮಂತ್ರಿಗಳು ಒಂದಿಬ್ಬರು ಅವ್ರ ಹತ್ರ ಮಾತಾಡಿದ್ದೀವಿ ಅಂತ ನನಗೆ ಹೇಳಿದ್ದಾರೆ. ಅವರು ಸಮ್ಮತಿ ಸೂಚಿಸಿದ್ದಾರೆ, ಫೈನಲ್ ಆಗಿ ಚರ್ಚೆ ಮಾಡೋಣ ಅಂತಲೂ ಕೂಡ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಅಭಿಪ್ರಾಯ ಸಂಗ್ರಹ ಮಾಡಿದ ಸಂದರ್ಭದಲ್ಲಿ ಯೋಗೇಶ್ ಅವರು ಒಂದಷ್ಟು ಮುಖಂಡರು ಕಾರ್ಯಕರ್ತರ ಒತ್ತಡ ಇದೆ. ಈಗ ಪರ ವಿರೋಧ ಎಲ್ಲ ಇದ್ದಿದ್ದೆ, 100ಕ್ಕೆ 100 ಭಾಗ ನನಗೆ ಓಟ್ ಹಾಕ್ತಾರ. ಗೆಲ್ಲಬೇಕಾದ್ರೆ ಒಂದೋಟಿಂದ ಗೆಲುವು ಬಂದರೂ ಗೆಲುವೆ. ಅಂದರೆ ಅಲ್ಲಿಗೆ 49% ವೋಟರ್ಸ್ ನಮ್ಮ ವಿರೋಧ ಇದ್ರು, 1% ಗೆದ್ರೂ ನಾವು ಗೆಲುವೇನೆ. ಎಲ್ಲರೂ ನನ್ನ ಪರ ಇದ್ದಾರೆ, ನಮ್ಮ ಪಾರ್ಟಿಲು ನನ್ನ ಪರ ಇದ್ದಾರೆ ಅಂತ ಹೇಳಲ್ಲ. ಇದು ಚುನಾವಣೆ, ಜನಾಭಿಪ್ರಾಯದ ಮೇಲೆ ತೀರ್ಮಾನ ಆಗ್ತದೆ. ಇವೆಲ್ಲ ಮಾಧ್ಯಮದವರು ಸರ್ವೆ ಮಾಡಿದ್ರಿ, ಇತ್ತೀಚಿನ ದಿನಗಳಲ್ಲಿ 16 ಜನ ಸರ್ವೆ ಮಾಡಿದ್ದೀರಿ. ತಾಲೂಕಿನ ಜನಗಳ ಒಲವು ನನ್ನ ಪರ ಇದೆ. ಹಾಗಾಗಿ ಚುನಾವಣೆ ಸ್ಪರ್ಧೆ ಮಾಡಲೇಬೇಕು ಅನ್ನೋ ಒಂದು ತೀರ್ಮಾನವೂ ಕೂಡ ನಮ್ಮ ತಾಲೂಕಲ್ಲಿ ಇವತ್ತು ನಾನೆಲ್ಲ ಹಿತೈಷಿಗಳು ಒತ್ತಡ ಹಾಕ್ತಾ ಇದ್ದಾರೆ. ಚುನಾವಣೆ ಸ್ಪರ್ಧೆ ಮಾಡೇ ಮಾಡ್ತೀನಿ. ಮೊದಲನೇ ಆದ್ಯತೆ ನನ್ನ ಪಕ್ಷ ಮತ್ತು JDS BJP ಇಂದ ಟಿಕೆಟ್ ಆದರೆ NDA ಇಂದಾದರೆ ಒಳ್ಳೆಯದು. ಆಮೇಲೆ ಮಿಕ್ಕದು ಯೋಚನೆ ಮಾಡುವ. ನನಗೆ 100ಕ್ಕೆ 100 ಭರವಸೆ ಇದೆ. ನನಗೆ ನನ್ನ ಶ್ರಮಕ್ಕೆ, ನನ್ನ ಹೋರಾಟಕ್ಕೆ ನನ್ನ ಪಕ್ಷದಲ್ಲಿ ಟಿಕೆಟ್ ಕೊಡ್ತಾರೆ ಅಂತೇಳಿ ನನಗೆ ಯಾವುದೇ ರೀತಿ ಅನುಮಾನ ಇಲ್ಲ. ಕುಮಾರಸ್ವಾಮಿಯವರು ಬಹಿರಂಗ ಸಭೆಯಲ್ಲಿ ನಿಮ್ಮ ಕಾರ್ಯಕರ್ತರಿಗೆ ತಾಕೀತು ಮಾಡ್ತಾರೆ, ಅವ್ರಿಗೆ CP ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡಿ ಅಂತಂದಾಗ ನೀವೇನು ಮಾಡ್ತೀರಿ ಅಂತ ನನಗೆ ಗೊತ್ತು. ಅದೆಲ್ಲ ಹಿಂದಿನ ಘಟನಾವಳಿಗಳು. ಈಗ ಕಾಲ ಬದಲಾವಣೆ ಆದಂಗೆ ತೀರ್ಮಾನಗಳು ಬದಲಾವಣೆ ಆಗ್ತದೆ. ಒಂದು ಕಾಯಿ ಬಲಿದೆ ಇದ್ದಾಗ ಹಸಿರಿರ್ತದೆ, ಬಲ್ತ ಮೇಲೆ ಬಣ್ಣ ಬದಲಾಯಿಸ್ತದೆ, ಕೆಂಪಾಗ್ತದೆ. ಹಂಗೆ ಈಗ ಪಕ್ವ ಆಗ್ತದೆ, ಕಾಲ ಪಕ್ವ ಆಗ್ಬೇಕಲ್ಲ. ನಾವು ಆ ಹಿಂದೆ ಹೇಳ್ದಂಥ ಹೇಳಿಕೆಗಳನ್ನ ನಾನು ಹಿಂದೆ ಭಾಳ ಹೇಳಿಕೆಗಳು ಹೇಳಿದ್ದೀನಿ. ಇವತ್ತು ಚುನಾವಣೆ ದಿನಾಂಕ ಘೋಷಣೆ ಆದಮೇಲೆ ಏನು ತೀರ್ಮಾನ ಆಗುತ್ತೆ ನೋಡೋಣ. ನಾನು ಹೇಳ್ತಾ ಇದ್ದೀನಿ, ನಮ್ಮ ತಾಲೂಕಿನ ಕೆರೆಗಳೆಲ್ಲ ಬತ್ತೋಗವೆ. ಇರೋದು KRS ಅಲ್ಲಿ ತಮಿಳ್ನಾಡು ಬೇಡ ಅಂದರೂ ನೀರು ಸಮುದ್ರಕ್ಕೆ ಹೋಗ್ತಾ ಇದೆ. ಆದರೂ ಮಂಡ್ಯ ಜಿಲ್ಲೆ, ರಾಮರಾಜ ಜಿಲ್ಲೆ ಇದು ಕೆರೆಗಳೆಲ್ಲ ಖಾಲಿ ಹೊಡಿತಾವೆ. ನನಗೆ ಗೊತ್ತಿದೆ ಕಾಳಜಿ ಇರೋ ಕೆಲಸ ಹೆಂಗೆ ಮಾಡಬೇಕು, ಏನು ಮಾಡಬೇಕು. ಚುನಾವಣೆಗೋಸ್ಕರ ಕೆಲಸ ಮಾಡೋದಲ್ಲ, ಇದು ನನ್ನ ಜನಗಳ ಶ್ರೇಯಸ್ಸಿಗೋಸ್ಕರ ಕೆಲಸ ಮಾಡೋದು. ಹಾಗಾಗಿ ನೀವು ಡಾಕ್ಟರ್ ಮಂಜುನಾಥ್ ಅವ್ರನ್ನ ಗೆಲ್ಸಿದ್ರಿ, ಅವರು ಕೂಡ ನಿಮ್ಮ ಪರವಾಗಿ ಧ್ವನಿ ಇತ್ತಲ್ಲ ಅಂತ ಸರ್? ಡಾಕ್ಟ್ರು ಅವ್ರದ್ದು ಪಾಪ ಧ್ವನಿ ಸಾತ್ವಿಕವಾದಂಥ ಧ್ವನಿ, ನನ್ನ ಪರ ಇದ್ದಾರೆ ಡಾಕ್ಟ್ರು.
ಅವ್ರು ಗಟ್ಟಿಯಾಗಿ ಹೇಳ್ದೇ ಇರ್ಬೋದು, ಬಟ್ ಅಂತರಂಗದಲ್ಲಿ ನಾನು ಪರ ಇದ್ದಾರೆ, ಹೇಳಿದ್ದಾರೆ ಅವರು ಕೂಡ, ಎಲ್ಲೆಲ್ಲಿ ಹೇಳಬೇಕು ಅಲ್ಲೆಲ್ಲ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರ ಜೊತೆ ನೀವು ವೇದಿಕೆ ಹಂಚಿಕೊಂಡಿದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು, ರಾಜಕೀಯ ಚರ್ಚೆ. ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಅಲ್ಲಿ ಅದು ರಾಜಕೀಯ ಸಭೆ ಅಲ್ಲ. ಸ್ವಾಭಾವಿಕವಾಗಿ ನಾನು ಪ್ರತಿ ವರ್ಷ, ಕಳೆದ ವರ್ಷವೂ ನಾನು ಬಂದಿದ್ದೆ, ಹಾಗಾಗಿ ಈ ವರ್ಷವೂ ಬಂದೆ. ವಿಶೇಷವಾಗಿ ಶಿವಕುಮಾರ್ ಜೊತೆ ಕುಂತಿದ್ರಿಂದ ಅದಕ್ಕೊಂಥರ ಅರ್ಥ, ಬೇರೆ ಬೇರೆ ಅರ್ಥ ಸಂದೇಶನ ಸರ್, ಹೈಕಮಾಂಡ್ ದೆಹಲಿಯಿಂದ ಬಂದ ತಕ್ಷಣ ಯಾರನ್ನೂ ಮೀಟ್ ಮಾಡ್ದಲ್ಲೇ ಡೈರೆಕ್ಟ್ ಆಗಿ ವೇದಿಕೆ ಹಂಚ್ಕೊಂಡಿರೋದು. ಇಲ್ಲ ಅಣ್ಣ, ನಾನು ಹಿಂದೆ ಮೂರು ಸಾರಿ ಕಾಂಗ್ರೆಸ್ಸಲ್ಲಿದ್ದು, 2 ಬಾರಿ ಕಾಂಗ್ರೆಸ್ಸಿಂದ ಗೆದ್ದಿದ್ದೆ, ಇಂಡಿಪೆಂಡೆಂಟಾಗಿ ಗೆದ್ದು ಕಾಂಗ್ರೆಸ್ಸು ಸೇರಿಕೊಂಡು ಕಾಂಗ್ರೆಸ್ಗೆ 5 ವರ್ಷ ಸಪೋರ್ಟು ಮಾಡಿದ್ದೆ. ಹಾಗಾಗಿ ನಮ್ಮ ತಾಲೂಕಲ್ಲಿ ಏನಾಗಿದೆ ಅಂದರೆ ನನಗೆ ಪಕ್ಷಾತೀತವಾಗಿ ಬೆಂಬಲ ಇದೆ. ಈಗ ನಾನು ಸಭೆಗೆ ಹೋಗಿದ್ದೆ ಅಂತ ಅಲ್ಲ, ಅಲ್ಲಿರೋರಿಗೆಲ್ಲರೂ ತುಂಬ ಖುಷಿ, ನಾನು ಆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿರೋದು. ಹಾಗಾಗಿ ಪಕ್ಷಾತೀತವಾಗಿ ತಾಲೂಕಿನ ಜನ ನನ್ನನ್ನು ಬೆಂಬಲಿಸ್ತಾರೆ. ಹೊರತಾಗಿ CM ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥದ್ದು, ಈಗ ಕುಮಾರಸ್ವಾಮಿ ಅವ್ರ ಬಗ್ಗೆನೋ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಏನೋ ಹೋರಾಟಗಳಾಗ್ತದೆ. ಈಗ ನಿಮಗೆಲ್ಲ ಗೊತ್ತೇ ಇದೆ, ದಿನ ಬೆಳಿಗ್ಗೆ ಇದ್ರ ಬಗ್ಗೆ ನಾನು ಕೂಡ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ನನಗೆ ನನ್ನದೇ ಸಮಸ್ಯೆ ಇದೆಯಲ್ಲಣ್ಣ, ನನಗೆ ಯಾಕೆ ಬೇರೆದು ಹೇಳ್ತೀರಾ? ಥ್ಯಾಂಕ್ ಯು.